ಇನ್ನು ಈ ಕಳ್ಳ ಏನು ಸಾಮಾನ್ಯ ಕಳ್ಳನಾಗಿರಲಿಲ್ಲ. ವೃದ್ಧೆಯರು ಹಾಕಿರುವಂತಹ ಚಿನ್ನದ ಸರವೇ ಈತನ ಟಾರ್ಗೆಟ್ ಆಗಿರ್ತಾ ಇತ್ತು. ವೃದ್ಧ ಮಹಿಳೆಯರು ಎಲ್ಲಾದರೂ ಕಂಡುಬಿಟ್ರೆ ಸಾಕು, ಅವರು ಕೊರಳಲ್ಲಿ ಹಾಕೊಂಡಿರುವಂತಹ ಚಿನ್ನದ ಸರಗಳೇ ಈತನ ಟಾರ್ಗೆಟ್. ಪಿಂಚಣಿ ಸರ್ಕಾರದ ಸವಲತ್ತು ಕೊಡಿಸ್ತೀನಿ ಅಂತ ನಂಬಿಸಿ ವಯಸ್ಕರನ್ನ ಈ ಆಸಾಮಿ ಏಮಾರಿಸ್ತಾ ಇದ್ದ. ಚಿನ್ನದ ಸರ ಕದ್ದು ಪರಾರಿಯಾಗ್ತಾ ಇದ್ದ ಮಂಜೇಶ್ ಅಲಿಯಾಸ್ 420 ಮಂಜ ಇದೀಗ ಪೊಲೀಸರಿಗೆ ಲಾಕ್ ಆಗಿದ್ದಾನೆ. ಈತನ ವಿರುದ್ಧ ತುಮಕೂರಿನಲ್ಲಿ 10ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ವು. ಒಂದೆರಡು ಪ್ರಕರಣಗಳಲ್ಲ, 10ಕ್ಕೂ ಹೆಚ್ಚು ಪ್ರಕರಣಗಳು ಈತನ ವಿರುದ್ಧ ದಾಖಲಾಗಿತ್ತು. ವಂಚನೆ, ಕಳ್ಳತನ ಪ್ರಕರಣಗಳು ದಾಖಲಾಗಿತ್ತು. ಹೀಗಾಗಿ ಪೊಲೀಸ್ ಅಧಿಕಾರಿಗಳಿಗೆ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿದ್ದ. ಕಳೆದ 1 ತಿಂಗಳಿಂದ ಕಣ್ತಪ್ಪಿಸಿಕೊಂಡು ಆರೋಪಿ ಮಂಜ ಓಡಾಡ್ತಾ ಇದ್ದ. ಇನ್ನು ನಿನ್ನೆ ಆರೋಪಿಯನ್ನ ಹಿಡಿಯೋದಕ್ಕೆ ಅಂತ ಹೋದಾಗ ಆತ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಪ್ರಯತ್ನ ಮಾಡ್ತಾನೆ. ಇನ್ನು ಪೊಲೀಸ್ ಅಧಿಕಾರಿ ಕೂಡ ಇಲ್ಲಿ ಪೊಲೀಸ್ ಅಧಿಕಾರಿಯ ಒಂದು ಗೆಟಪ್ನಲ್ಲಿ ಬರದೆ ಸಾರ್ವಜನಿಕರ ರೀತಿಯಲ್ಲಿ ವೇಷ ಮರೆಸ್ಕೊಂಡು ಬಂದಿದ್ದ. ಇನ್ನು ಅದೇ ರೀತಿಯಾಗಿ ಆತ ಬರ್ತಾ ಇದ್ದಂತೆ, ಸ್ಕೂಟಿಯಲ್ಲಿ ಬರ್ತಾ ಇದ್ದಂತೆ ಆತನನ್ನು ಅಡ್ಡಗಟ್ಟಿ ಹಿಡಿಯುವಂತಹ ಕೆಲಸಕ್ಕೆ ಮುಂದಾಗ್ತಾನೆ. ಆದರೆ ಆ ಸಂದರ್ಭದಲ್ಲಿ ಕಳ್ಳ 420 ಮಂಜ ಏನಿದ್ದಾನೆ ಆತ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಮುಂದಾಗ್ತಾನೆ. ಇದೇ ಸಂದರ್ಭದಲ್ಲಿ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಆತನನ್ನು ಹಿಡಿಯುವಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಯಶಸ್ವಿಯಾಗಿದ್ದಾರೆ. ಇನ್ನು ಈತನ ಕೆಲಸ ಏನು? ಈತ ಮಾಡ್ತಾ ಇದ್ದಿದ್ದು 420 ಕೆಲಸ, ಕಳ್ಳತನ. ಅದರಲ್ಲೂ ವೃದ್ಧ ಮಹಿಳೆಯರು, ಯಾರು ವಯಸ್ಕ ಮಹಿಳೆಯರಿರ್ತಾರೆ ಅವರನ್ನೇ ಈತ ಟಾರ್ಗೆಟ್ ಮಾಡ್ತಾ ಇದ್ದ. ಅವರ ಕೊರಳಲ್ಲಿ ಇರುವಂತಹ ಸರಗಳೇ, ಚಿನ್ನದ ಸರಗಳೇ ಈತನ ಟಾರ್ಗೆಟ್ ಆಗಿರ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಆತ ಪಿಂಚಣಿ ಮಾಡಿಸ್ಕೊಡ್ತೀನಿ, ಸರ್ಕಾರ ಯೋಜನೆಯಲ್ಲಿ ಹಣವನ್ನು ಕೊಡಿಸ್ತೀನಿ ಅಂತ ಮಹಿಳೆಯರನ್ನು ಏಮಾರಿಸ್ತಾ ಇದ್ದ. ಅದಾದ ಬಳಿಕ ಅವರ ಚಿನ್ನದ ಸರವನ್ನು ಎಗರಿಸಿ ಅಲ್ಲಿಂದ ಪರಾರಿಯಾಗ್ತಾ ಇದ್ದ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಆತನ ಮುಖವನ್ನು ನೋಡ್ತಾ ಇದ್ದೀರಿ ನೀವು. ಎಷ್ಟರ ಮಟ್ಟಿಗೆ ಅಮಾಯಕನಂತೆ ಕಾಣುವಂತಹ ಈತ ಏನಿದ್ದಾನೆ ಮಂಜೇಶ್ ಅಲಿಯಾಸ್ 420 ಮಂಜ, ಈತನೇ ಆ ಕಳ್ಳ. ಇನ್ನು ಅದೇ ರೀತಿಯಾಗಿ ಆ ಪೊಲೀಸ್ ಅಧಿಕಾರಿಯನ್ನು ಕೂಡ ನೋಡ್ತಾ ಇದ್ದೀರಿ, ಕಾನ್ಸ್ಟೇಬಲ್ ಅಧಿಕಾರಿಯನ್ನು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಕಾನ್ಸ್ಟೇಬಲ್ ದೊಡ್ಡಲಿಂಗಯ್ಯ ಈ ಆರೋಪಿಯನ್ನು ಹಿಡಿದಿದ್ದಾರೆ. ಚಿನ್ನದ ಸರಗಳನ್ನೇ ಕದಿಯುವಂತಹ ಒಂದು ಖಯಾಲಿ ಮಾಡಿಕೊಂಡಿದ್ದಂತಹ 420 ಮಂಜನನ್ನು ಆತನ ಸ್ಕೂಟಿಯನ್ನು ಅಡ್ಡಗಟ್ಟಿ ಸ್ಕೂಟಿಯನ್ನು ಹಿಡಿದು ದರದರನೆ ಎಳೆದುಕೊಂಡು ಹೋದರೂ ಕೂಡ ಆರೋಪಿಯನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಕಳೆದ 1 ತಿಂಗಳಿಂದ ಈತ ಕಣ್ತಪ್ಪಿಸಿಕೊಂಡು ಓಡಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ನಿನ್ನೆ ಆರೋಪಿಯನ್ನು ಹಿಡಿಯೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಆತ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಪ್ರಯತ್ನ ಮಾಡಿದ್ದ. ಇದೇ ಸಂದರ್ಭದಲ್ಲಿ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಆರೋಪಿಯನ್ನು ದೊಡ್ಡಲಿಂಗಯ್ಯ ಅರೆಸ್ಟ್ ಮಾಡಿದ್ರು. ಆರೋಪಿಯನ್ನು ಬಂಧಿಸಿ ಕೊರಟಗೆರೆ ಠಾಣೆಗೆ ಪೊಲೀಸ್ ಅಧಿಕಾರಿಗಳು ಕರೆತಂದಿದ್ರು. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಇದೀಗ ಕಾನ್ಸ್ಟೇಬಲ್ ದೊಡ್ಡಲಿಂಗಯ್ಯ ಅವರ ಈ ಒಂದು ಸಾಧನೆಗೆ ಸಾರ್ವಜನಿಕ ವಲಯ, ಅದೇ ರೀತಿಯಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಇನ್ನು ಸರಿಸುಮಾರು 10 ಪ್ರಕರಣಗಳಲ್ಲಿ ಬೇಕಾಗಿದ್ದಂತಹ 420 ಮಂಜ ಏನಿದ್ದಾನೆ ಆತನನ್ನು ಅರೆಸ್ಟ್ ಮಾಡೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ಬಲೆ ಬೀಸಿದ್ರು. ಇನ್ನು ಖಾಕಿಗೆ ಆತನನ್ನು ಬಂಧಿಸುವಂಥದ್ದು ಒಂದು ರೀತಿಯಾಗಿ ಚಾಲೆಂಜ್ ಕೂಡ ಆಗಿತ್ತು. ಯಾಕಂದರೆ ಸರಿಸುಮಾರು 10 ಪ್ರಕರಣಗಳಲ್ಲಿ ಬೇಕಾಗಿದ್ದಂತಹ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಮಂಜೇಶ್ ಅಲಿಯಾಸ್ ಮಂಜ. ಇನ್ನು ಈತನನ್ನು ಅರೆಸ್ಟ್ ಮಾಡುವಲ್ಲಿ ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ.
ಇನ್ನು ಯಾವಾಗ ಈತನ ಬೆನ್ನಟ್ಟಿದ್ರು ಆ ದೊಡ್ಡಲಿಂಗಯ್ಯ ಅವರು ವೇಷವನ್ನು ಬದಲಿಸಿಕೊಂಡು, ಅಂದರೆ ಸಾಮಾನ್ಯ ಜನರಂತೆ ಬಟ್ಟೆಯನ್ನು ಧರಿಸಿಕೊಂಡು ಆತ ಸ್ಕೂಟಿಯಲ್ಲಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಆತನನ್ನು ಲಾಕ್ ಮಾಡ್ತಾರೆ. ಅದು ಕೂಡ ಒಂದು ಸಿಗ್ನಲ್ನಲ್ಲಿ ಆತನನ್ನು ಲಾಕ್ ಮಾಡಿ ಎದುರುಗಡೆ ನಿಂತು ಸ್ಕೂಟಿಯನ್ನು ಹಿಡಿದಂತಹ ಸಂದರ್ಭದಲ್ಲಿ ಆತ ಏನು ಮಾಡ್ತಾನೆ ಮಂಜ ಅಂತಂದರೆ, ಅಲ್ಲಿಂದ ಆತ ಹಿಡಿದಿದ್ದಾನೆ ಅಂತ ಗೊತ್ತಿದ್ರೂ ಕೂಡ ಸ್ಕೂಟಿಯನ್ನು ಚಲಾಯಿಸಿಕೊಂಡು ಹೋಗ್ತಾನೆ. ಇನ್ನು ಸ್ಕೂಟಿ ಓಡಿಸ್ಕೊಂಡು ಹೋಗ್ತಿರುವಂತಹ ಸಂದರ್ಭದಲ್ಲೂ ಕೂಡ ಸ್ಕೂಟಿಯನ್ನು ಬಿಡದೆ ಆತನ ಕಾಲನ್ನು ಹಿಡಿದುಕೊಂಡು ಸ್ಕೂಟಿ ಚಲಾವಣೆ ಮಾಡೋದಕ್ಕೆ ಅವಕಾಶ ಮಾಡದೆ ದೊಡ್ಡಲಿಂಗಯ್ಯ ಅವರು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಆತನನ್ನು ಅರೆಸ್ಟ್ ಮಾಡ್ತಾರೆ. ಇನ್ನು ಅದೇ ರೀತಿಯಾಗಿ ಸಾರ್ವಜನಿಕರು ಕೂಡ ಆರೋಪಿ ಮಂಜೇಶ್ ಅಲಿಯಾಸ್ ಮಂಜನಿಗೆ ಧರ್ಮದೇಟು ಕೂಡ ಕೊಟ್ಟಿದ್ದಾರೆ. ಇನ್ನು ಸ್ಥಳದಲ್ಲೇ ಇದ್ದಂತಹ ಓರ್ವ ಮಹಿಳಾ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಕ್ಕೆ ಸಾರ್ವಜನಿಕರು ಧರ್ಮದೇಟು ಕೊಟ್ಟಿದ್ದಾರೆ. ಇನ್ನು ಅದೇ ರೀತಿಯಾಗಿ ಆತನನ್ನು ಪೊಲೀಸ್ ಠಾಣೆಗೆ ಕರೆದೊಯ್ದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ಮುಂದುವರಿಸಲಾಗ್ತಾ ಇದೆ. ಇನ್ನು ದೊಡ್ಡಲಿಂಗಯ್ಯ ಅವರ ಈ ಒಂದು ಕಾರ್ಯಕ್ಕೆ ಸಾರ್ವಜನಿಕ ವಲಯ, ಅದೇ ರೀತಿಯಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ.